ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೀತು. ಆ ಘಟನೆಯಿಂದ ಸಾಕಷ್ಟು ಜನರಿಗೆ ಮನಸ್ಸೇ ಒಡೆದೋಯ್ತು. ಆ ಘಟನೆ ಬೇರೆ ಯಾವುದೂ ಅಲ್ಲ, ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿದ್ದು. ಸಮಾಧಿ ಇದ್ದಿದ್ದು ಕೆಂಗೇರಿ ಬಳಿ ಇರೋ ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ. ಮೂಲತಃ ಇದು ಹಿರಿಯ ನಟ ಬಾಲಕೃಷ್ಣ ಅವರ ಕುಟುಂಬದವರಿಗೆ ಸೇರಿತು. ಇನ್ನು ಹೈಕೋರ್ಟ್ ಸೂಚನೆ ಮೇರೆಗೆ ವಿಷ್ಣುವರ್ಧನ್ ಅವರ ಸಮಾಧಿ ತೆರವುಗೊಳಿಸಿದ್ದಾರೆ ಅನ್ನೋದು ಕೆಲವರ ವಾದ. ಆದರೆ ಎಲ್ರಿಗೂ ನೋವಾಗ್ತಾ ಇರುವಂತಹ ವಿಚಾರ ಏನು ಅಂದರೆ, ಒಬ್ಬ ಸಾಧಕನ ಸಮಾಧಿ, ಅದರಲ್ಲೂ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿ 100 ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋರು, ಇಂತಹ ಮಹಾನ್ ಕಲಾವಿದನಿಗೆ ಸತ್ತ ನಂತರ ಕೂಡ ನೆಮ್ಮದಿ ಇಲ್ಲದ ಹಾಗೆ ಆಯ್ತಲ್ಲ ಅನ್ನೋದು ಸಾಕಷ್ಟು ಅಭಿಮಾನಿಗಳ ಕೊರಗು. ಅದರಲ್ಲೂ ಕೂಡ ರಾತ್ರಿ ಹೊತ್ತು ಪೊಲೀಸ್ ಬಿಗಿ ಭದ್ರತೆ ಜೊತೆಗೆ ಈ ರೀತಿಯ ಹೀನ ಕೆಲಸ ಮಾಡೋಕೆ ಮನ್ಸಾದ್ರೂ ಹೇಗೆ ಬಂದಿರ್ಬೋದು ಅನ್ನೋದು ಇಲ್ಲಿನ ಪ್ರಶ್ನೆ. ಇದರ ಹಿಂದೆ ಬಾಲಕೃಷ್ಣ ಅವರ ಕುಟುಂಬಸ್ಥರ ಕೈವಾಡ ಇದೆ ಅಂತಾರೆ. ಹಾಗಾದ್ರೆ ಏನಿದು ಸಮಾಧಿ ವಿವಾದ? ಎರಡು 2009ರಲ್ಲಿ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ರು. ಆಗ ಅವರ ಅಂತ್ಯ ಸಂಸ್ಕಾರ ಮಾಡೋದು ಎಲ್ಲಿ ಅನ್ನೋ ಪ್ರಶ್ನೆ ಹುಟ್ಕೊಳ್ತು. ಆಗ ಅವರನ್ನು ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ಮಾಡೋದು ಅಂತ ನಿರ್ಧಾರ ಆಯಿತು. ಆದರೆ ಆ ಹೊತ್ತಿಗೆ ಈ ಜಾಗ ವಿವಾದದಲ್ಲಿ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ವಿಷಯ ಗೊತ್ತಿಲ್ಲದೆ ಅಲ್ಲೇ ಇದ್ರು. ಅದಾಗಿ 2010-11ರಲ್ಲಿ ಅದೇ ಜಾಗದಲ್ಲಿ ವಿಷ್ಣು ಸರ್ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ವಿಷ್ಣುವರ್ಧನ್ ಕುಟುಂಬದವರು ಸರ್ಕಾರದ ಮೊರೆ ಹೋಗ್ತಾರೆ. ಅದಕ್ಕೆ ಸರ್ಕಾರ ಕೂಡ ಒಪ್ಪುತ್ತೆ. ಅದರ ಜೊತೆಗೆ ಅನುದಾನ ಕೂಡ ಕೊಡುತ್ತೆ. ಆದರೆ ಆ ಜಾಗದಲ್ಲಿ ಸ್ಮಾರಕ ಮಾಡಬಾರ್ದು ಅಂತ ಬಾಲಕೃಷ್ಣ ಅವರ ಕುಟುಂಬ ವಿರೋಧ ವ್ಯಕ್ತಪಡಿಸಿತು. ಯಾಕಂದರೆ 2004ರಿಂದಲೂ ಕೂಡ ಆ ಜಾಗದ ಮೇಲೆ ಕೇಸ್ ನಡೀತಾ ಇತ್ತು. ಇನ್ನು ಬಾಲಕೃಷ್ಣ ಅವರು ಇದ್ದಾಗ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗಾಗಿ ಸರ್ಕಾರದಿಂದ 20 ಎಕರೆ ಜಾಗ ಪಡೆದಿತ್ತು. ಅದರಲ್ಲಿ 10 ಎಕರೆ ಮಾರಾಟ ಮಾಡಿ ಅದರಿಂದ ಬಂದ ಹಣದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿತ್ತು. ಒಂದು ವೇಳೆ ಅಭಿವೃದ್ಧಿ ಕಾರ್ಯ ಸರಿಯಾಗಿ ಆಗಲಿಲ್ಲ ಅಂದರೆ ಆ 10 ಎಕರೆ ಜಾಗ ಕೂಡ ಸರ್ಕಾರ ವಶಪಡಿಸಿಕೊಳ್ಳೋ ಅಧಿಕಾರ ಹೊಂದಿತ್ತು. ಆದರೆ ಅಭಿವೃದ್ಧಿ ಕಾರ್ಯ ಕೂಡ ಸರಿಯಾಗಿ ಆಗಿರಲಿಲ್ಲ. ಸರ್ಕಾರ ಕೂಡ ಅದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಯಾವಾಗ 2003ರಲ್ಲಿ ಬಾಲಕೃಷ್ಣ ಅವರು ಸಾವನ್ನಪ್ಪಿದ್ರು, 2004ರಲ್ಲಿ ಅವರ ಕುಟುಂಬಸ್ಥರು ಆ ಜಾಗ ಹಾಗೆಯೇ ಅದರ ಮಾಲೀಕತ್ವ ವಿಭಜನೆ ಆಗಬೇಕು ಅಂತ ಕೋರ್ಟ್ ಮೊರೆ ಹೋಗ್ತಾರೆ. ಹೀಗೆ ಶುರುವಾದ ಜಾಗದ ಸಮಸ್ಯೆ ಅಲ್ಲಿಗೆ ನಿಲ್ಲಿಲ್ಲ. ಇನ್ನು 2015ರಲ್ಲಿ ಸಮಾಧಿ ತೆರವುಗೊಳಿಸಬೇಕು ಅಂತ ಮತ್ತೆ ಕೋರ್ಟ್ ಮೆಟ್ಲೇರಿದ್ರು ಬಾಲಕೃಷ್ಣ ಅವರ ಕುಟುಂಬಸ್ಥರು. ಆಗ ಸರ್ಕಾರ ಅಲ್ಲೇ ಪಕ್ಕದಲ್ಲೇ ಸಮಾಧಿ ನಿರ್ಮಾಣಕ್ಕೆ ಬೇರೆ ಜಾಗ ಕೊಡ್ತು. ಆದರೆ ಅದು ಫಾರೆಸ್ಟ್ ಲ್ಯಾಂಡ್ ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಮಾಡಬಾರ್ದು ಅನ್ನೋ ವಿವಾದ ಶುರುವಾಯಿತು. ಈ ಮಧ್ಯೆ ಭಾರತಿ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ವಿಷ್ಣು ಸರ್ ಸ್ಮಾರಕ ಮಾಡಬೇಕು ಅಂತ ಅದಕ್ಕಾಗಿ ಜಾಗ ಕೂಡ ಖರೀದಿ ಮಾಡಿದ್ರು. ಹಾಗೆ ಅದಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡು ಕೂಡ ಮಾಡಿದ್ರು. ಆದರೆ ಅಭಿಮಾನಿಗಳು ಮಾತ್ರ ಅಲ್ಲಿ ಹೇಗೆ ಮಾಡ್ತೀರಾ, ಸಮಾಧಿ ಹೇಗೆ ಶಿಫ್ಟ್ ಮಾಡೋಕೆ ಬರುತ್ತೆ, ಈಗ ಎಲ್ಲಿದೆಯೋ ಅಲ್ಲೇ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಅದಕ್ಕಾಗಿ ಮತ್ತೆ ಹೈಕೋರ್ಟ್ ಮೊರೆ ಹೋದರು. ಆದರೆ ಕೋರ್ಟ್ ವಿಷ್ಣುವರ್ಧನ್ ಅವರ ಸ್ಮಾರಕ ಎಲ್ಲ ಆಗಬೇಕು ಅನ್ನೋ ನಿರ್ಧಾರ ಅವರ ಕುಟುಂಬದವರಿಗೆ ಬಿಟ್ಟಿದ್ದು ಅಂತ ಹೇಳ್ತು. ಹಾಗೆ ಅವರ ಕುಟುಂಬದವರಿಗೆ ಏನು ಮಾಡೋದು ಅಂತಲೂ ಕೂಡ ಹೇಳ್ತು. ಆಗ ವಿಷ್ಣು ಸರ್ ಕುಟುಂಬದವರು ನಾವು ಮೈಸೂರಿನಲ್ಲೇ ಸ್ಮಾರಕ ಮಾಡ್ತೀವಿ ಅಂದಿದ್ದಕ್ಕೆ ಇಲ್ಲಿದ್ದ ಸ್ಮಾರಕ ತೆರವುಗೊಳಿಸೋ ಆರ್ಡರ್ ಕೊಡ್ತು ಅನ್ನೋದು ವಿಚಾರ. ಹೀಗಾಗಿ ರಾತ್ರೋರಾತ್ರಿ ಸಮಾಧಿನ ಡೆಮಾಲಿಷ್ ಮಾಡೋದು. ಇದರ ಬಗ್ಗೆ ಕೆಲವರು ಹೇಳೋದೇನೆಂದರೆ, ಬೇಕಂತಲೇ ಇದೆಲ್ಲ ಮಾಡಿದ್ದು ಅಂತ. ಕೇವಲ ಇದೊಂದೇ ಅಲ್ಲ, ಯಾವಾಗ ವಿಷ್ಣು ಸರ್ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಪರ್ಫೆಕ್ಟ್ ಹೀರೋ ಅಂತ ಗುರುತಿಸ್ಕೊಂಡ್ರು, ಅದಾಗಿಂದಲೂ ಕೂಡ ಅವರಿಗೆ ಸಮಸ್ಯೆ ತಪ್ಪಲಿಲ್ಲ. ಅವರ ಮದುವೆ ಸಮಯದಲ್ಲೂ ಸಮಸ್ಯೆ ಆಯಿತು. ಮದುವೆ ಆದಮೇಲೂ ಕೂಡ ಮಕ್ಕಳಾಗಲಿಲ್ಲ ಅಂತ ಸಾಕಷ್ಟು ಮೆಂಟಲ್ ಟಾರ್ಚರ್ ಮಾಡಿ ಸಮಸ್ಯೆಯನ್ನು ಮಾಡಿದ್ದಾರೆ. ಅವರು ಒಂದು ಸಾಕ್ಸ್ ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂತ ಯೋಚನೆ ಮಾಡಿದರು. ಆವಾಗಲೂ ಕೂಡ ಸಮಸ್ಯೆ ಆಯಿತು. ಕೊನೆಗೆ ಅವರು ತೀರ್ಕೊಂಡಾಗ ಕೂಡ ಜಾಗಕ್ಕಾಗಿ ಸಮಸ್ಯೆ ಆಯಿತು. ಈಗ ಅವರ ಸ್ಮಾರಕಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಒಟ್ಟಾರೆ ಅವರಿಗೆ ಜೀವನ ಪರ್ಯಂತ ಸಮಸ್ಯೆ ತಪ್ಪಲಿಲ್ಲ. ಇಲ್ಲಿ ಸಾಕಷ್ಟು ಜನಕ್ಕೆ ಕಾಡೋ ಪ್ರಶ್ನೆ ಅಂದರೆ, ಈ ಸಮಸ್ಯೆ ಎಲ್ಲ ಮಾಡ್ತಾ ಇರೋದು ಯಾರು? ಅವರಿಗೆ ಯಾಕೆ ಮಾಡ್ತಾರೆ? ಅವ್ರಿಗೆ ತೊಂದರೆ ಕೊಡೋದ್ರಿಂದ ಆಗೋ ಲಾಭ ಆದರೂ ಏನು? ಇದು ಒಬ್ಬ ಸ್ಟಾರ್ ಇನ್ನೊಬ್ಬ ಸ್ಟಾರ್ಗೆ ಮಾಡ್ತಾ ಇರುವಂಥ ಸಮಸ್ಯೆನಾ, ಅಥವಾ ಬೇರೆ ಯಾರಿಂದಲೂ ಆಗ್ತಾ ಇರೋದಾ? ಹೀಗೆ ಇಲ್ಲಿ ಪ್ರಶ್ನೆ ಸಾಕಷ್ಟಿದೆ. ಇದೆಲ್ಲದರ ಮಧ್ಯೆ ಖುಷಿ ಕೊಡೋ ಅಂಥ ಬೆಳವಣಿಗೆ ಅಂದರೆ, ಕಿಚ್ಚ ಸುದೀಪ್ ಅವರು ವಿಷ್ಣು ಸರ್ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಜಾಗವನ್ನು ಖರೀದಿ ಮಾಡಿದ್ದಾರೆ ಅನ್ನೋದು. ಬೆಳೆಯೋ ತನಕ ಹೆಸರು ಬಳಸ್ಕೊಂಡು ಬೆಳೆದಾದ ಮೇಲೆ ಎಲ್ಲ ಮರೆಯೋರ ಮಧ್ಯೆ ವಿಷ್ಣು ಸರ್ ಹೆಸರು ಎಷ್ಟು ಯುಗ ಕಳೆದರೂ ಕೂಡ ಜೀವಂತವಾಗಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋ ಸುದೀಪ್ ಅವರ ನಿಲುವು ತುಂಬ ಖುಷಿ ಕೊಡುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೇನು ಅನ್ನಿಸೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.